ಸಾಲದ ಒಮ್ಮನಿಗೆ ಸಾಲದಿಲ್ಲ. ಯಾಕಂದ್ರೆ ಶ್ರಮ ಇವತ್ತು ಇಲ್ಲಿ ತೋರಿಸ್ತಾ ಇದೆ. ಇವತ್ತು ಈ ಶ್ರಮ ಏನ್ ಪಟ್ಟಿದ್ರೆ ದಯವಿಟ್ಟು ಮನಸ್ಸು ಟೂರ್ನಮೆಂಟ್ ಇಡೀ ಕರ್ನಾಟಕ ವಿಂಟರ್ ಕಪ್ ಅಂತ ಮಾಡಿ ಕರ್ನಾಟಕದ ಮೂಲ ತಂಡಗಳನ್ನ ಕರೆಸಿ ನಾವಿಲ್ಲಿ ಹೆಜ್ಜೆಯನ್ನು ಕೂಡ ಜವಾಬ್ದಾರಿ ತಗೊಂಡು ಮಾಡಿರುವಂತ ವಿಜಯ್ ಕುಮಾರ್ ಹನುಮಪ್ಪರ ಒಂದು ಪ್ರಶಸ್ತಿ ಪುರಸ್ಕಾರವನ್ನು ಸ್ವೀಕರಿಸಬೇಕು. ಬಹಳಷ್ಟು ಒಂದು ಕಾರ್ಯಕ್ರಮಗಳು ಬಹಳಷ್ಟು ಒಂದು ಹೆಜ್ಜೆಯನ್ನು ಕೂಡ ಹನುಮಪ್ಪನವರು ಬಹಳಷ್ಟು ಕೆಲಸ ಮಾಡಿರ್ತಾರೆ ಒಂದು ಟೂರ್ನಮೆಂಟ್ಗೆ. ಅದೇ ರೀತಿ ಒಂದು ಟೂರ್ನಮೆಂಟ್ ಯಶಸ್ಸಾಗಬೇಕಾದ್ರೆ ಮತ್ತೊಬ್ಬ ಶ್ರೀತ ನವೀನ್ ಖನ್ನ ಅವರು ಕೂಡ ಒಂದು ಪ್ರಶಸ್ತಿಗೆ ಭಾಜನವಾಗಬೇಕಾಗುತ್ತದೆ. ನಮ್ಮ ಒಟ್ಟಿಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ಎಲ್ಲ ರೀತಿಯ ಸಹಕಾರವನ್ನು ಮಾಡಿ ಪ್ರತಿಯೊಂದು ಹಂತಕ್ಕೆ ವಿಕೆಟ್ ಇರ್ತಕ್ಕಂಥ ಶ್ರೀ ಗಿರೀಶ್ ಬೇಡಿ ಅವರು ಕೂಡ ಬರಬೇಕಾಗಿರ್ತದೆ. ಗಿರೀಶ್ ಬೇಡಿ ಅವರು ಕೂಡ ಒಂದು ಕಿರು ಸನ್ಮಾನವನ್ನು ಪುರಸ್ಕೃತರಾಗಬೇಕಾಗಿರ್ತದೆ. ಅದೇ ರೀತಿ ಆ ಒಂದು ಸಾಲಿಗೆ ಮತ್ತೋರ್ವ ಕ್ರಿಕೆಟ್ ಗೊತ್ತಿಲ್ಲ ಅಂದ್ರೂ ಕೂಡ ಬಹಳಷ್ಟು ಉತ್ಸಾಹ ರೀತಿಯಾಗಿ ತಂಡಗಳನ್ನು ಕಟ್ಟಿ ಸಚಿನ್ ತಂಡಕ್ಕೆ ಎಂಟ್ರಿ ಕೊಟ್ಟು ಈಗ ಸಚಿನ್ ಎಫಿಷಿಯಲ್ ಓವರ್ ಕೂಡ ಆಗ್ತಾ ಇದ್ದಾರೆ. ಶ್ರೀನಿಧಿ ಅವ್ರಿಗೂ ಕೂಡ ಒಂದು ಕಿರು ಸನ್ಮಾನ. ಬೆಂಗಳೂರು ಸಚಿನ್ ಓವರ್ ಕೂಡ ಶ್ರೀನಿಧಿ ಆಗ್ತಾರೆ. ಫ್ಲೆಕ್ಸ್ ಹಾಕ್ಸಿದ್ದಾರೆ. ಈ ಟೂರ್ನಮೆಂಟ್ ಸಕ್ಸಸ್ ಆಗಕ್ಕೆ ಇಷ್ಟು ಜನದ್ದು ಕೈ ಚಳಕಾಗುತ್ತೆ ಸರ್. ಸೊ ಹಂಗಾಗಿ ಪ್ರತಿಯೊಬ್ಬರು ಕೂಡ ಸನ್ಮಾನ ಮಾಡಲೇಬೇಕು. ಅದೇ ರೀತಿ ನಮ್ಮ ಗುಂಡ ರೋಹಿತ್ ಅವರು ಕೂಡ ಬರಬೇಕಾಗಿರ್ತದೆ. ಪ್ರತಿಯೊಂದು ಹಂತದಲ್ಲಿ ಪಿಚ್ನ ಕಾರ್ಯಕ್ರಮದಲ್ಲಿ ಬಹಳಷ್ಟು ಶ್ರಮಪಟ್ಟು ಮಾಡಿರ್ತಾರೆ. ಮತ್ತೆ ಒಂದು ಟೂರ್ನಮೆಂಟ್ ಏನ್ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಅದನ್ನ ನಡೆಸ್ಕೊಂಡು ಹೋಗ್ಲಿಕ್ಕೆ ನಮ್ಗೆ ಬಹಳಷ್ಟು ಹುಡುಗರು ಸಪೋರ್ಟ್ ಮಾಡಿದ್ರು. ನೆಕ್ಸ್ಟ್ ಜನರೇಷನ್ ಹುಡುಗರು ಪ್ರತಿಯೊಂದು ಹಂತದಲ್ಲಿ ಮುಂದೆ ನಿಂತು ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ತನ್ನವರ ಹೆಸರು ಮಾಡ್ತಿರತಕ್ಕಂಥ ಅರವಿಂದ್ ಮತ್ತು ಸೇನಾ ಇಬ್ಬರು ಕೂಡ ಒಟ್ಟಿಗೆ ಬರಬೇಕು. ನನ್ನ ಪುಲಕೇಶ ನನ್ನ ಹುಡುಗರು ಪ್ರತಿಯೊಂದು ರಾತ್ರಿ ನಿದ್ದೆ ಬಿಟ್ಟು ಕಷ್ಟಪಟ್ಟು ಕೆಲಸ ಮಾಡಿರ್ತಕ್ಕಂಥ ಅರವಿಂದ್ ಮತ್ತು ಸೇನಾ ಇಬ್ಬರು ಬನ್ನಿ. ಇಬ್ಬರು ಉದಯವನ್ನು ಕಾಟ್ಗಾರರು ನಮ್ಮ ಪುಲಕೇಶ
ಒಂದು ಟೂರ್ನಮೆಂಟ್ಗೆ ಪ್ರತಿಯೊಂದು ಹಂತಕ್ಕೆ ಕೂಡ ಉಪಸ್ಥಿತರಿದ್ದಾರೆ. ದಯಮಾಡಿ ಬನ್ನಿ ಸರ್. ಈ ಟೂರ್ನಮೆಂಟ್ ಸಕ್ಸಸ್ ಆಗೋದು ಇಷ್ಟು ಜನಕ್ಕೆ ಶ್ರಮ ಇದ್ದೇ ಇರುತ್ತೆ ಸರ್. ಅಭಿ ಕೂಡ ಸಾಕಷ್ಟು ಪರಿಶ್ರಮ ಮಾಡಿರ್ತಾನೆ. ಅಭಿ ಕೂಡ ಬರಬೇಕಾಗಿರ್ತದೆ. ಬಿಡಿ ಬಿಡಿ. ಅದೇ ರೀತಿ ಹಿರಿಯ ಆಟಗಾರರಾಗಿರ್ತಕ್ಕಂಥ ಶ್ರೀತ ಪ್ರಸನ್ನ ಕುಮಾರ್ ಅವರ ವೇದಿಕೆ ಮೇಲೆ ಬರಬೇಕು. ಅವರು ಕೂಡ ಒಂದು ಗ್ರೌಂಡ್ ವ್ಯವಸ್ಥೆಗೋಸ್ಕರ ಬಹಳಷ್ಟು ಅವರಲ್ಲಿದ್ದಂತ ಎಕ್ಸ್ಪೀರಿಯನ್ಸ್ ಅನ್ನು ಕೂಡ ನಮಗೆ ಧಾರವಾಡದ ಪ್ರತಿಯೊಂದು ಹಂತಕ್ಕೆ ಕೂಡ ಎಷ್ಟು ಗುಣಮಟ್ಟದ ಪಿಚ್ಗೆ ಅವರು ಕೂಡ ಸಾಕ್ಷಿಯಾಗಿರ್ತಾರೆ. ಅವರಿಗೆ ಒಂದು ಕಿರು ಪುರಸ್ಕಾರ ಸನ್ಮಾನ. ಅದೇ ರೀತಿ ಧಾರವಾಡದ ಊರಿಂದ ಬಂದಿರತಕ್ಕಂಥ ಹೆಚ್ಚು ಕಡಿಮೆ ಕ್ರಿಕೆಟ್ ದಂತಕತೆಯಾಗಿರ್ತಕ್ಕಂಥ ಒಂದು ತಂಡದಲ್ಲಿ ಸರಿಸುಮಾರು 25 ವರ್ಷಗಳ ತಂಡವನ್ನು ಕಟ್ಟಿ ಇತ್ತೀಚಿನ ದಿನ ನಡೆಸಿರ್ತಕ್ಕಂಥ ನಮ್ಮ ಸಾಪ್ ವೆಂಕಟೇಶ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸಾಪ್ ವೆಂಕಟೇಶ್ ಅವರು ದಯಮಾಡಿ ಸ್ಟೇಜ್ ಮೇಲೆ ಬನ್ನಿ ಸರ್. ಇಪ್ಪತ್ತೈದು ವರ್ಷಗಳಿಂದ ಸಾಪ್ ಟೀಮ್ ಅನ್ನು ಕಟ್ಟಿ ಬೆಳೆಸಿರುವ ಹೆಮ್ಮೆಗೆ ನಮ್ಮ ಸಾಪ್ ವೆಂಕಟೇಶ್ ಅವರು ಕಾರಣಾಗ್ತಾರೆ. ಸರಿಸುಮಾರು 2 ದಶಕಗಳ ಅಂತರಕ್ಕೆ ನಮ್ಮ ಮಹಾಲಕ್ಷ್ಮಿ ಲಾವಟ್ಟ ಸಾಪ್ ವೆಂಕಟೇಶ್ ಅವರು ಕೂಡ ಇಲ್ಲಿ ಕಾರಣಾಗ್ತಾರೆ. ಇತ್ತೀಚಿನ ದಿನಗಳಲ್ಲಿ ಬ್ರೈಟ್ ಸ್ಟಾರ್ ಮುಖ್ಯವಾಗಿ ಸಾಪ್ ಬ್ರೈಟ್ ಸ್ಟಾರ್ ಅನ್ನು ನಾಮಕರಣ ಕೂಡ ಆಗ್ತಾ ಇದೆ. ಈ ಟೂರ್ನಮೆಂಟ್ ವಿಜಯಿ ಕೂಡ ಅದೇ ರೀತಿ ಈ ಒಂದು ಟೂರ್ನಮೆಂಟ್ ಯಶಸ್ಸಾಗಬೇಕಾದ್ರೆ ತೀರ್ಪುಗಾರರು ಬಹಳಷ್ಟು ಮುಖ್ಯವಾಗಿರ್ತಾರೆ. ಆ ಒಂದು ಹಂತಕ್ಕೆ 32 ಮ್ಯಾಚ್ಗಳು ನಿರಂತರವಾಗಿ ಒಂದು ಡಿಸಿಷನ್ ರೌಂಡ್ ಆಗಿ ಏನು ಇಲ್ಲ ಚಾಚು ತಪ್ಪು ಸುಂದರ ರೀತಿಯಲ್ಲಿ ನಡೆಸ್ಕೊಂಡಿರ್ತಕ್ಕಂಥ ರಂಗವನ್ನು ಆನಂದವನ್ನು ವಿಶ್ವಪೂರ್ಣವನ್ನು ತೋರಿಸುವ ಆಟಗಾರ ಮೊದಲಾಗಿ ವೇದಿಕೆ ಮೇಲೆ ಬರಬೇಕಾಗಿರ್ತದೆ. ಅವರ ಒಟ್ಟಿಗೆ ಸಮೀರ್ ಕೂಡ ವೇದಿಕೆ ಮೇಲೆ ಬರಬೇಕಾಗಿರ್ತದೆ. ಜೋರಾದ ಚಪ್ಪಲ ಬರಬೇಕಾಗಿರ್ತದೆ. ಅಂತವರಿಗೆ ಶ್ರೇಷ್ಠ ಮಾಡುವಂತ ಸರ್ಕಾರಕ್ಕೆ ರಾಜ್ಯ ಮಟ್ಟದ ಪ್ರದರ್ಶನ ಆಟಗಾರ ಮಧ್ಯವಾಗಿ ನಂತರ ಯಾವ ತೀರ್ಥಗಾರ ಸಮೀರ್. ಅದೇ ರೀತಿ ಈ ಒಂದು ಪಂದ್ಯಾಟದ ಮೆರುಗನ್ನು ಹೆಚ್ಚಿಸಿದ ಕೂತಲ್ಲೇ ಈಸಿಯಾಗಿ ಪಕ್ಕ ಕ್ವಾಲಿಟಿಯಲ್ಲಿ ಮಾಡಿಕೊಟ್ಟಿರ್ತಕ್ಕಂಥ CR7 ಅಫಿಷಿಯಲ್ ಮಾಲೀಕರಾಗಿರ್ತಕ್ಕಂಥ ಆಸಿಫ್ ಕೂಡ ವೇದಿಕೆ ಮೇಲೆ ಬರಬೇಕಾಗಿರ್ತದೆ. ನಮ್ಮ ಒಂದು ಕಿರು ಸನ್ಮಾನ. ಶ್ರೀತ ಆಸಿಫ್ ಅವರು CR7 ಅಫಿಷಿಯಲ್ ಮಾಲೀಕರು ಒಂದು ವ್ಯವಸ್ಥಿತವಾದ ಸುಂದರತೆ ಬಹಳ ಕಷ್ಟಪಟ್ಟು ಈ ಒಂದು ಟೂರ್ನಮೆಂಟ್ ನಾಯಕರು ಸೂಪರ್ ಆಗಿ ಮಾಡಿದ್ದಾರೆ. ಆಸಿಫ್ ಬನ್ನಿ. ಜೋರಾದ ಚಪ್ಪಾಳೆ ಎಲ್ಲರೂ ಕೂಡ ಬರಬೇಕಾಗಿರ್ತದೆ. ಅದೇ ರೀತಿ ಪಂದ್ಯದ ಹಂತಕ್ಕೂ ಕೂಡ 3 ದಿನಗಳ ಕಾಲ ವ್ಯವಸ್ಥಿತವಾದ ವೀಕ್ಷಕ ವಿಭಾಗಗಳ ಮುಂದುವರಿಕೆ ಕಂಡಿರತಕ್ಕಂಥ ಇತ್ತೀಚಿನ ದಿನಗಳಲ್ಲಿ ತಾಲೂಕಿನ ಸ್ವಂತಿಕೆಯನ್ನು ಪಡೆದ ದೂರದ ಕುಂದಾಪುರದ ಜಗ ಕೂಡ ವೇದಿಕೆ ಮೇಲೆ ಬರಬೇಕು. ಭವಿಷ್ಯದಲ್ಲಿ ಉತ್ತಮ ವೀಕ್ಷಕ ವಿಭಾಗಗಳ ಮುಂದುವರಿಕೆಯನ್ನು ಕಾಣ್ತಾರೆ. ಈ ಒಂದು ಟೂರ್ನಮೆಂಟ್ ನ ಉತ್ತಮ ರೀತಿಯಾಗಿ ಪ್ರತಿಯೊಂದು ಲೆಕ್ಕಾಚಾರ ಮತ್ತು ಸ್ಕೋರರ್ ಆಗಿ ಕ್ರಿಕೆಟರ್ಸ್ ಮುಖ್ಯವಾಗಿ ಸ್ಕೋರ್ ಮಾಡಿರ್ತಕ್ಕಂಥ ಬೆಂಗಳೂರಿನ ಬಾಂಡ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಸರ್. ಬಾಂಡ್ ಸ್ಕೋರರ್ ಬಾಂಡ್ ಕ್ರಿಕೆಟ್ ಸ್ಕೋರ್ ಅಪ್ಡೇಟ್ ಮಾಡುವಂತ ಹುಡುಗ ಎಲ್ಲಿದ್ದೀರಾ ಸರ್? ಅದೇ
ರೀತಿ ನಮ್ಮ ಒಂದು ಪಂದ್ಯಾಟಕ್ಕೆ 32 ತಂಡ ಕರೆಸಬೇಕಾದ್ರೆ ಬಹಳ ಕಷ್ಟ ಆಗ್ತೈತೆ. ಆ ಒಂದು ಹಂತಕ್ಕೆ ಪ್ರತಿಯೊಂದು ಹಂತದಲ್ಲಿ ಎಸ್ಪೆಷಲಿ ನನಗೆ ಒಂದು ಫೋನ್ ಮುಖಾಂತರವಾಗಿ ಹಿಂದೆ ನಿಂತು ಸಪೋರ್ಟ್ ಮಾಡಿದಂತ ಸಚಿನ್ 11 ಪವನ, ಅದೇ ರೀತಿ ಬ್ರೈಟ್ ಸ್ಟಾರ್ಸ್ ನ ತಂದೆ ಇಬ್ರು ಕೂಡ ವೇದಿಕೆ ಮೇಲೆ ಬರಬೇಕು ಸರ್. ಬ್ರೈಟ್ ಸ್ಟಾರ್ ನ ತಂದೆ ಪವನ, ಸಚಿನ್ 11 ಪವನ, ಪ್ರತಿಯೊಂದು ಹಂತದಲ್ಲೂ ಕೂಡ ಯಾವುದೇ ತಂಡ ಇದ್ರು ಒಂದು ವ್ಯವಸ್ಥಿತವಾಗಿ ಹೇಳಿ ನಮ್ಮ ಟೂರ್ನಮೆಂಟ್ ಚೆನ್ನಾಗಿರ್ತದೆ ರಿಕ್ವೆಸ್ಟ್ ಮಾಡಿ ಆಡಿಸಿದಂತ ಬೆನ್ನರ ಬಗ್ಗೆ ನಿಂತಿರುತ್ತಂತಾರ ಪವನ, ಅದೇ ರೀತಿ ತಂದೆ ಇಬ್ರು ಕೂಡ ವೇದಿಕೆ ಬನ್ನಿ ಸರ್. ಬನ್ನಿ ತಂದೆ ಪವನ್ ಬನ್ನಿ. K46 ನ ರಫೀಕ್, ಬ್ರೈಟ್ ಸ್ಟಾರ್ಸ್ ನ ತಂದೆ ಸಚಿನ್ 11 ಪವನ ಬಹಳಷ್ಟು ನನಗೆ ಸಹಾಯ ಮಾಡಿರ್ತಾರೆ ಒಂದು ಟೂರ್ನಮೆಂಟ್ ಯಶಸ್ವಿಯಾಗಲು. 32 ತಂಡ ಕರೆಸಬೇಕಾದ್ರೆ ಇವರ ಶ್ರಮ ಕೂಡ ಇರ್ತದೆ. ಒಂದು ಕಿರ ಸನ್ಮಾನ ಸರ್. ಅದೇ ರೀತಿ ಪೆಂಟಗನ್ ಎಲಿವೇಟರ್ಸ್ ನ ಮಾಲೀಕರಾಗಿರ್ತಕ್ಕಂಥ ನಮ್ಮ ಕಡೆಗೆ ಹೋಗ್ಬಿಟ್ಟು ಇನ್ನೂ ಕೂಡ ಒಂದು ಭಾಗದ ತಂಡವನ್ನು ಕರೆಸಲಿಕ್ಕೆ ಸಹಾಯ ಮಾಡಿರ್ತಕ್ಕಂಥ ಶ್ರೀತ ಪವನ್ ಅದಕ್ಕೆ ಇವರು ಕೂಡ ಬರಬೇಕಾಗಿದ್ದಾರೆ. ಪೆಂಟಗನ್ ಎಲಿವೇಟರ್ಸ್ ನ ಮಾಲೀಕರು ಬೇಗ ಬನ್ನಿ ಸರ್. ಪವನ್ ಬನ್ನಿ. ಬಹಳಷ್ಟು ಸಪೋರ್ಟ್ ಮಾಡಿದ್ರು ಕೂಡ ಕೇವಲ ತಕ್ಷಣ ಬಂದು ಆಡ್ತೀವಿ ಅಂತ ಹೇಳಿದ್ರು. ಬಹಳ ಖುಷಿ ಅದು ಇಂಜೂರಿ ಆಗಿದೆ ಗೊತ್ತು. ಥ್ಯಾಂಕ್ ಯು. ಬನ್ನಿ. ಬಹುಶಃ 2019ರಲ್ಲಿ ನಾವು HPL ಅಂತ ಒಂದು ಸೀಸನ್ ಮಾಡಿದ್ವಿ, ಹೆಸರುಘಟ್ಟ ಪ್ರೀಮಿಯರ್ ಲೀಗ್. ಅದು ಕೂಡ ಪೆಂಟಗನ್ ಎಲಿವೇಟರ್ಸ್ ನ ಒಂದು ಮಾಲೀಕದ ಸ್ಪಾನ್ಸರ್ ಕೂಡ ಪವನ್ ಆಗಿರ್ತಾರೆ. ಈ ಟೂರ್ನಮೆಂಟ್ ನ ರನ್ನರ್ಸ್ ಅಪ್ ಕೂಡ ಆಗಿರ್ತಾರೆ. ಸೊ ಇನ್ನೇನಿದ್ರು ಪ್ರಶಸ್ತಿ ಸುತ್ತು. ಸೊ ನಾವು ಮೊದಲಿಗೆ ಪ್ರಶಸ್ತಿ ಸುತ್ತಿಗೆ ಬರ್ತದೆ. ದಯಮಾಡಿ ಎಲ್ಲ ಕುತ್ಕೊಂಡ್ಬಿಡಿ ಸರ್, ಗಣ್ಯಾತಿ ಕುತ್ಕೊಂಡ್ಬಿಡಿ. ಸೊ ಮುಂದೆ ಇದು ಕ್ಲಿಯರ್ ಮಾಡಿ. ಸೊ ಈ ಟೂರ್ನಮೆಂಟ್ ನ 4ನೇ ಬಹುಮಾನ ತುಮಕೂರು ಆಗ್ತಾ ಇದೆ. ಇದು ಆಮೇಲೆ ಕೊಡ 4ನೇ ಬಹುಮಾನವಾಗಿ ತುಮಕೂರು ರಾಕ್ನ ತಂಡ. ದಯವಿಟ್ಟು ಎಲ್ಲ ಆಟಗಾರ ವೇದಿಕೆ ಮೇಲೆ ಬನ್ನಿ ಸರ್. ಲೈವ್ ಆಗ್ತಿರುತ್ತೆ, ಕಂಪ್ಲೀಟ್ ಟೀಮ್ ಬರಬೇಕು ಸರ್. ಎಲ್ಲ ತಂಡಗಳ ಸೂಚನೆ. ತುಮಕೂರು ರಾಕ್ ಈ ಒಂದು ಪ್ರಶಸ್ತಿಯನ್ನು ಎಲ್ಲರೂ ಸೇರಿ ಕೊಟ್ಬಿಡಿ ಸರ್. ಬೆಸ್ಟ್ ಅದು ತುಮಕೂರು ರಾಕ್. ಫೋರ್ತ್ ಪ್ಲೇಸ್ ಕರ್ನಾಟಕ ವಿಂಟರ್ ಕಪ್ ನ 4th ಪ್ಲೇಸ್ ತುಮಕೂರು ರಾಕ್ ನ ಪಾಲಾಗ್ತಾ ಇದೆ. ಗಿಲ್ಲಿಯಲ್ಲೇನೆ ನಮ್ಮ ಈ ಒಂದು ತಂಡಕ್ಕೆ ಅಪ್ಪಿ ರಘು ಅಪ್ಪಿ ವೆಂಕಟೇಶ್ ಅವರ ಪಟ್ಟ ಶಿಷ್ಯ ರಘು ಅಪ್ಪಿ ಅನ್ನೋ ಪ್ರಸಿದ್ಧಿ ಕೂಡ ಕಾಣ್ತಾ ಇದೆ. ಈ ಒಂದು ಟೂರ್ನಮೆಂಟ್ ಉದ್ದೇಶಿಸಿ ಗಿರಿ ನಿತಿನ್ ಅವರು ಮಾತಾಡಬೇಕು. ಈ ಟೂರ್ನಮೆಂಟ್ ಉದ್ದೇಶಿಸಿ ಸೊ ಈ ಟೂರ್ನಮೆಂಟ್ ಆರ್ಗನೈಸ್ ಮಾಡಿದ ಪುಲಕೇಶಿ ತಂಡದವ್ರಿಗೂ ಮತ್ತೆ ಎಲ್ಲ ತಂಡದ ಆಟಗಾರರಿಗೂ ಅಭಿನಂದನೆ ತಿಳಿಸ್ತಿರ್ತೇವೆ. ನಮಗೆ ಈ ಟೂರ್ನಮೆಂಟ್ ಆಡಲೇಬೇಕು ಅಂತ ಹೇಳಿದ್ದು ರಘು ಮತ್ತೆ ಮೋಸಿನ್ ಅವರು. ತುಂಬಾ ಚೆನ್ನಾಗಿ ಟೂರ್ನಮೆಂಟ್ ಇರುತ್ತೆ, ಆಡಲೇಬೇಕು ಅಂತ ಹೇಳಿದ್ರು. ತುಂಬಾ ದಿನ ಆದ್ಮೇಲೆ ನಾವು ಬ್ಯಾಂಗ್ಳೂರ್ ಬಂದು ಟೂರ್ನಮೆಂಟ್ ಆಡ್ತಾ ಇದ್ವಿ. ಆರ್ಗನೈಸಿಂಗ್ ಹಂಗೆ ಚೆನ್ನಾಗಿತ್ತು, ಪ್ರತಿಯೊಂದು ಚೆನ್ನಾಗಿತ್ತು. ಊಟ, ಆರ್ಗನೈಸಿಂಗ್, ಪಿಚ್ ಇಂದ ಹಿಡಿದು ಗ್ರೌಂಡ್ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿಸ್ಕೊಟ್ರಿ. ಸೊ ಪ್ರತಿ ವರ್ಷ ಇದೇ ರೀತಿ ಆರ್ಗನೈಸ್ ಮಾಡಿ ದಯವಿಟ್ಟು ನಮಗೂ ಇನ್ವೈಟ್ ಮಾಡಿ ಅಂತ ಮತ್ತೆ ಕೇಳ್ಕೊತಾ ಇದೀವಿ. ಥ್ಯಾಂಕ್ ಯು ಸರ್.
ಧನ್ಯವಾದಗಳು ನಿತಿನ್ ಅವರೇ. ಟೂರ್ನಮೆಂಟ್ನ 3ನೇ ಬಹುಮಾನ ಬೆಂಗಳೂರು ಕಂಡಂತ ಮತ್ತೊಂದು ಸವ್ಯಸಾಚಿ ತಂಡ ಸಚಿನ್ ಇಲೆವೆನ್ ಬೆಂಗಳೂರು. ಈ ಒಂದು ತಂಡ ಕೂಡ ಪ್ರತಿಯೊಂದು ಆಟಗಾರರು ಕೂಡ ವೇದಿಕೆ ಮೇಲೆ ಬರಬೇಕು. ಸಚಿನ್ ಇಲೆವೆನ್ ಅವರು ವೇದಿಕೆ ಮೇಲೆ ಬರಬೇಕು. ಒಂದು ವಿಶೇಷ ಸೂಚನೆ ಏನಂದ್ರೆ ಈ ಒಂದು ತಂಡಕ್ಕೆ ನಮ್ಮ ಹುಡುಗರು ಕೂಡ ಬಹಳಷ್ಟು ಹುಡುಗರು ಇವರಿಗೆ ಫ್ಯಾನ್ಸ್ ಆಗಿದ್ರು. ಮೋಸ್ಟ್ ನೋಡಿರ್ಬೋದು, ಯಾವ ಟೀಮ್ದು ಕಟ್ಔಟ್ ಇಲ್ಲ. ನಮ್ಮ ಹುಡುಗರು ಈ ಒಂದು ಹುಡುಗರಿಗೆ ಕಟ್ಔಟ್ ಕೂಡ ಓಡಿಸಿ ಒಂದು ಎಂಟ್ರಿ ಕೂಡ ಹಾಕಿರ್ತಾರೆ. ಸಚಿನ್ ಇಲೆವೆನ್ ಬ್ಯಾಂಗ್ಳೂರ್ 3rd ಪ್ಲೇಸ್. ಅನಿತಾ ಈ ಬಾರಿ ಸಚಿನ್ ಇಲೆವೆನ್ ಪರವಾಗಿ. ಕಂಗ್ರಾಚುಲೇಷನ್ಸ್ ಸಚಿನ್ ಇಲೆವೆನ್ ಬ್ಯಾಂಗ್ಳೂರ್. ಟೂರ್ನಮೆಂಟ್ ಉದ್ದಕ್ಕೂ ಬಹಳಷ್ಟು ಎತ್ತರದ ಮಟ್ಟದ ಆಟವನ್ನು ನೀಡಿರ್ತಕ್ಕಂಥ ಸಚಿನ್ ಇಲೆವೆನ್ ಬ್ಯಾಂಗ್ಳೂರು. ಕಂಗ್ರಾಚುಲೇಷನ್ಸ್ 3rd ಪ್ಲೇಸ್ ಗೋಸ್ ಟು ಸಚಿನ್ ಇಲೆವೆನ್ ಬ್ಯಾಂಗ್ಳೂರ್. ಈ ಟೂರ್ನಮೆಂಟ್ ನ ಉದ್ದೇಶ ಪವನ್ ಅವರು ಮಾತನಾಡಬೇಕು. ಯಾರಾದ್ರೂ ಮಾತಾಡಿ. ಟೀಮ್ ನ ಮಾಲಕ ಶ್ರೀನಿಧಿ ಪ್ರವಾಸ ಕಲಬ ಸಚಿನ್ ಇಲೆವೆನ್ ಅಫಿಷಿಯಲ್ ಈಗ ಏನ್ ಮಾತಾಡೋದು? ಸುನಿಲ್ ಅಣ್ಣನ ಬಗ್ಗೆ ಹೇಳೋ. ಟೂರ್ನಮೆಂಟ್ ಹೆಂಗಿರುತ್ತೆ ಇಲ್ಲ ಅಣ್ಣ ಹೊಡೆದ ಮಾತಾಡು, 2 ಮಾತು ಮಾತಾಡು. ಟೂರ್ನಮೆಂಟ್ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು. ಸುನಿಲ್ ಅಣ್ಣ ತುಂಬ ಕ್ಲೋಸು ನನಗೆ. ಏನೇ ಇದ್ದರೂ, ಯಾವುದೇ ಸಜೆಷನ್ಸ್ ಇದ್ದರೂ ಪ್ರತಿ ಸಲ ನಾನು ಕಾಲ್ ಮಾಡಿ ಕೇಳ್ತಾರೆ. ತುಂಬ ಒಳ್ಳೆ ಪ್ಲೇಯರ್ ಕೂಡ. ಮುಂಚೆಯಿಂದನೂ ನಾನು ತುಂಬ ಸಪೋರ್ಟ್ ಮಾಡ್ಕೊಂಬಂದಿದ್ದಾರೆ. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದೀರಾ. ಟ್ರೋಫಿ ಕೂಡ ತುಂಬ ಚೆನ್ನಾಗಿದೆ. ಗ್ರೌಂಡು, ಪಿಚ್ಚು ಎಲ್ಲನೂ ಇಷ್ಟು ಜನ ಸೇರಿ ತುಂಬ ಚೆನ್ನಾಗಿ ಕಷ್ಟಪಟ್ಟು ಮಾಡಿದ್ದೀರಾ. ಆಲ್ ದಿ ಬೆಸ್ಟ್. ಮತ್ತೆ ಇದೇ ಥರ ನಡೆಸಿ. ಮತ್ತು ನಮ್ಮನ್ನ ಕರ್ಸ್ಕೊಂಡಿರೋರ್ಗು ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನೆಕ್ಸ್ಟ್ ಟೈಮು ಫಸ್ಟ್ ಪ್ಲೇಸ್ ಗೆಲ್ಸ್ಕೊಡ್ತೀವಿ. ಥ್ಯಾಂಕ್ಸ್ ಶ್ರೀನಿಧಿ. ಈ ಟ್ರೋಫಿ ಬಗ್ಗೆ ಮಾತಾಡಿದ್ರೆ ನನಗೆ ಹೇಳಬೇಕು ಅನಿಸ್ತು. ಯಾಕಂದ್ರೆ ಇದನ್ನ ನಮಗೆ ಕೇಳ್ಕೊಂಡಾಗ ನಮ್ಮ ಕಡೆ ಏನಾದ್ರು ಒಂದು ಮಾಡ್ಕೊಡಿ ಅಂತ ಹೇಳಿ ಮನೆ ಮಕ್ಕಳಿಗೆ ಹುಡುಗರೆಲ್ಲ ಹೋದಾಗ ನಿಮ್ಮ ಬೆಂಬಲ ಎಲ್ಲ ಇರ್ತೀನಿ. ಕೊನೆಗೆ ಒಂದು ಟ್ರೋಫಿ ವಿಚಾರ ಬಂದಾಗ ಅದನ್ನು ನಾನೇ ಸ್ಪಾನ್ಸರ್ ಮಾಡ್ತೀನಿ. ಎಷ್ಟು ಕಾರ ತಗೊಳ್ರಿ, ನಾನು ದುಡ್ಡಿಗೆ ಬಗ್ಗೆ ಯೋಚನೆ ಮಾಡಲ್ಲ. ಆ ಟ್ರೋಫಿ ಮಾತ್ರ ಯಾರಾದ್ರೂ ತಗೊಂಡ್ರೆ ಎತ್ತಿಡಿದ್ರೆ ಅದಕ್ಕೊಂದು ಹೆಮ್ಮೆ ಬರಬೇಕು ಅಂತ ಹೇಳಿ ಅದನ್ನ ನಮ್ಗೆ ಕೊಡಿಸಿದಂತ ಶ್ರೀಯುತ ಮಹೇಂದ್ರ ಅವರಿಗೆ ಮತ್ತೊಮ್ಮೆ ಇಷ್ಟಪಡ್ತಾ ಇದ್ದೀನಿ. ಅದೇ ರೀತಿ ವೈಯಕ್ತಿಕ ಪ್ರಶಸ್ತಿ ಪುರಸ್ಕಾರಗಳು. ಈ ಪಂದ್ಯಾಟದ ಮೊದಲಿಗೆ ಬೆಸ್ಟ್ ಬ್ಯಾಟ್ಸ್ಮನ್ ಕೊಡ್ತೇವೆ. ಸೊ ಈ ಪಂದ್ಯದ ಬೆಸ್ಟ್ ಬ್ಯಾಟ್ಸ್ಮನ್ ಎನಿಗೆಸಸ್ ಸಾಪ್ ಬ್ರೈಟ್ ಸ್ಟಾರ್ಸ್ ನ ಅಳಿಪಾಗ್ತಾ ಇದೆ. ಅದೇ ರೀತಿ ಬೆಸ್ಟ್ ಬ್ಯಾಟ್ಸ್ಮನ್ಗೆ ಸ್ಮಾರ್ಟ್ ವಾಚ್ ಕೂಡ ಕೊಟ್ಟು ಗೌರವಿಸಲಾಗ್ತದೆ. ಗಮನಿಸಿಕೊಳ್ಳೋಣ. ಶ್ರೀಯುತ ಬಸವರಾಜ ಸಮಾಜ ಸೇವಕರು ಹಾಗೂ ಶ್ರೀಯುತ ಕಿರಣ್ ಅವರು ಈ ಪ್ರಶಸ್ತಿಯನ್ನು ನೀಡ್ತಾ ಇದ್ದಾರೆ. ಅವರಿಗೂ ಸಹ ಕರ್ನಾಟಕ ವಿಂಟರ್ ಕಪ್ ಪುಲಕೇಶಿ ಕ್ರೀಡಾ ವತಿಯಿಂದ ಧನ್ಯವಾದಗಳು. ಇಲ್ಲಿ ಬಾತ್ ಬೌಲರ್ ಇದರ ಪಟ್ಟೆ. ಅದೇ ರೀತಿ ಒಂದು ಹೆಮ್ಮೆಯ ವಿಷಯ ಕೂಡ, ಈ ಟೂರ್ನಮೆಂಟ್ ನ ಬೆಸ್ಟ್ ಬೌಲರ್ ಎನಿಗೆಸಸ್. ಈ ಟೂರ್ನಮೆಂಟ್ ನ ಬೆಸ್ಟ್ ಬೌಲರ್ ನನ್ನ ನೆಚ್ಚಿನ ಸ್ನೇಹಿತ ಪಾಲಾಗ್ತಾ ಇದೆ. ಟೂರ್ನಮೆಂಟ್ ನ ಉದ್ದಗಲಕ್ಕೂ ಕೂಡ ತೂಕದ ಮನುಷ್ಯ ಸರಿಸುಮಾರು 120 kg ಇದ್ರೂ ಕೂಡ ಬೆಸ್ಟ್ ಬೌಲರ್ ಅವರಿಗೆ ಪಾತ್ರ ಆಗ್ತಾ ಇದ್ದಾರೆ. ಈ ಒಂದು ಆಟಗಾರನಿಗೆ ನಾವು ಒಂದು ಟ್ರೋಫಿ ಕೂಡ ಮುಖ್ಯವಾಗಿ, ಅದೇ ರೀತಿ ಒಂದು ಸ್ಮಾರ್ಟ್ ವಾಚ್ ಕೂಡ ಮುಖ್ಯವಾಗಿ, ಅದೇ ರೀತಿ ಒಂದು ಬಾಲ್ ಕೂಡ ಮುಖ್ಯವಾಗಿ ಪವನ್ ಅರಕೆರೆ ಎಕ್ಸ್ಪ್ರೆಸ್ ಬೆಸ್ಟ್ ಬೌಲರ್ ಆಫ್ ದಿ ಟೂರ್ನಮೆಂಟ್. ಕಂಗ್ರಾಚುಲೇಷನ್ಸ್ ಪವನ್. ಸೊ ಈ ಪಂದ್ಯಾಟದ
ಎರಡನೇ ದ್ವಿತೀಯ ಬಹುಮಾನಕ್ಕೆ ಸೆಕೆಂಡ್ ಪ್ರೈಸ್ ಗೋಸ್ ಟು ಅರಕೆರೆ ವ್ಯಾಪ್ತಿಯ ಸುನೀಲ್ ಅರಕೆರೆ ಮಾಲೀಕತ್ವದ ಎಂ ಸ್ಕ್ವೇರ್ ಸ್ಪೋರ್ಟ್ಸ್ ಯೂರೋಪ್ ಟೂರ್ನಮೆಂಟ್ ಉದ್ದಕ್ಕೂ ಕೂಡ ಶ್ರೇಷ್ಠ ಮಟ್ಟದ ಆಟಗಾರರನ್ನು ತೋರ್ಪಡಿಸಿ ಯುವ ಆಟಗಾರರು ಹಚ್ಚಿಕೊಂಡಿರತಕ್ಕಂಥ ಎಲ್ಲ ಆಟಗಾರರು ವೇದಿಕೆ ಬರಬೇಕು. ಎಂ ಸ್ಕ್ವೇರ್ ಮಾಲೀಕ ರಾಜಿ ಕೂಡ ಆಗಮಿಸ್ತಾ ಇದ್ದಾರೆ. ಸುನೀಲ್, ವೆಂಕಿ, ರಾಜೇಶ ಈ ರೀತಿ ಆಟಗಾರರು ಹಚ್ಚಿಕೊಂಡು ಮಂಜು ಶ್ರೇಷ್ಠ ಆಟಗಾರರಾದ ವೈಬಿ, ಪ್ರದೀಪ, ಪವನ ಈ ರೀತಿ ಆಟಗಾರರು ಹಚ್ಚಿಕೊಂಡು ಪಂದ್ಯಾಟವನ್ನ ದ್ವಿತೀಯ ಬಹುಮಾನವನ್ನು ತೆಗೆದುಕೊಳ್ತಾ ಇದ್ದಾರೆ. ಬಹುಶಃ ಈ ತಂಡದ ಓನರು ತಿರುಪತಿಯಲ್ಲಿ ಇದ್ದುಕೊಂಡು ಬಹಳಷ್ಟು ಹೆಮ್ಮೆ ಪಡ್ತಾ ಇರ್ತಾರೆ. ಜೋರಾದ ಚಪ್ಪಾಳೆ ಬರಬೇಕು ಇವರಿಗೆ. ಸಾಂಘಿಕ ಹೋರಾಟ ಟೂರ್ನಮೆಂಟ್ ನ ರನ್ನರ್ಸ್ ಅಪ್ ಎಂ ಸ್ಕ್ವೇರ್ ಸ್ಪೋರ್ಟ್ಸ್ ಅರಕೆರೆ ಬನ್ನೂರಘಟ್ಟ. ಈ ಪಂದ್ಯಾಟವನ್ನು ಉದ್ದೇಶಿಸಿ ನಮ್ಮ ಪಂದ್ಯಾಟವನ್ನು ಉದ್ದೇಶಿಸಿ ವೆಂಕಿ, ಅದೇ ರೀತಿ ರಾಜಿ, ಅದೇ ರೀತಿ ಪವನ, 3 ಜನ ಸೇರಿ ನಮ್ಮ ಪಂದ್ಯಾಟದ ಬಗ್ಗೆ ಸ್ವಲ್ಪ ಮಾತಾಡಬೇಕು ಸರ್. ಸರ್, ಕಂಗ್ರ್ಯಾಚುಲೇಷನ್ಸ್ ಫಾರ್ ದ ವಿನ್ನಿಂಗ್ ಟೀಮ್. ಸರ್, ನಾವು ಎಲ್ಲ ಚೆನ್ನಾಗಿ ಆಡಿದ್ವಿ. ಫೈನಲ್ಸಲ್ಲಿ ಒಂದು ನಮಗೂ ಅಲ್ಲ ಇದ್ರೂ ನಾವು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬೆಟರ್ ಆಗಿ ಆಡ್ಬೋದಾಗಿತ್ತು. ಬಟ್ ಸ್ಟಿಲ್ ಒಳ್ಳೆ ಚೆನ್ನಾಗಿ ಆಡಿದ್ವಿ. ಎಲ್ಲ ಯಂಗ್ಸ್ಟರ್ಸ್, ಹುಡುಗರ್ಸು ಎಲ್ಲ ಒಂದೇ ಏರಿಯಾಯಿಂದ. ಈ ಟೂರ್ನಮೆಂಟ್ ಬಗ್ಗೆ ಹೇಳ್ಬೇಕಂದ್ರೆ ಎಲ್ಲ ವೆಲ್ ಆರ್ಗನೈಸ್ಡ್ ಟೂರ್ನಮೆಂಟ್. ಈವನ್ ಅಂಪೈರ್ಸ್ ಡಿಸಿಷನ್ಸು ಅಂದರೆ ಆರ್ಗನೈಸರ್ ಡಿಸಿಷನ್ಸು ಎಲ್ಲೆಲ್ಲಿ ಅವ್ರು ಮಾತಾಡಬೇಕು, ಡಿಸಿಷನ್ಸ್ ತಗೊಂಡು ಚೆನ್ನಾಗಿ ಟೂರ್ನಮೆಂಟ್ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದೀರಾ. ನೀವು ಹೆಂಗೆ ಇಂಪಾರ್ಟೆಂಟು, ಪ್ಲೇಯರ್ಸು ಹಂಗೆ ಇಂಪಾರ್ಟೆಂಟು. ಬಂದಿದ್ದು ಎಲ್ಲ ಟೀಮ್ ಅವರು. ಸೊ ಆರ್ಗನೈಸರ್ಸ್ ಮಾತು ಕೇಳಿ ಟೂರ್ನಮೆಂಟ್ ಮುಗಿಯೋದಕ್ಕೆ ಅವರು ಒಂದು ಚಾನ್ಸ್ ಮಾಡಿಕೊಟ್ಟಿದ್ದಾರೆ. ಎಲ್ಲ ಮೋಸ್ಟ್ ಆಫ್ ದ ಟೂರ್ನಮೆಂಟ್ಸ್ ಹಂಗೆ ಆಗಲ್ಲ, ಇಲ್ಲಿ ಕಂಪ್ಲೀಟ್ ಆಗಿದೆ. ಸೊ ಪ್ಲೇಯರ್ಸು ಅಷ್ಟೇ, ಆರ್ಗನೈಸಿಂಗ್ ಟೀಮು ಅಷ್ಟೇ. ಈವನ್ ಮೋಸ್ಟ್ ಆಫ್ ದ ಟೂರ್ನಮೆಂಟ್ಸ್ ಊಟ ಎಲ್ಲ ಇರಲ್ಲ. ಇಲ್ಲಿ ಚಿಕನ್ ಬಿರಿಯಾನಿನೇ 3 ದಿನ ಕೊಟ್ಟರು ಎಲ್ಲರಿಗೂ. ಸೊ ಇದೊಂದು ದೊಡ್ಡ ವಿಷಯ. ಬರೀ ಪ್ಲೇಯರ್ಸ್ ಮಾತ್ರ ಅಂತಲ್ಲ, ಈವನ್ ಆಚೆಯಿಂದ ಬಂದು ನೋಡ್ತಾರೆ ಜನಕ್ಕೂ ಕೂಡ ಎಲ್ಲರೂ ಊಟ ಕಳಿಸೋದು ತುಂಬಾ ದೊಡ್ಡ ವಿಷಯ. ಸೊ ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಆರ್ಗನೈಸಿಂಗ್ ಟೀಮ್, ಥ್ಯಾಂಕ್ ಯು ಸುನೀಲ್ ಭಾಯ್. ಸೊ ನಿಮ್ಮಿಂದಾನೇ ನಾವು ಇಲ್ಲಿ ಬಂದು ಆಡಿದ್ದು. ಥ್ಯಾಂಕ್ ಯು. ಈ 3 ದಿವಸದ ಊಟದ ವ್ಯವಸ್ಥೆ ಮಾಡಿಕೊಟ್ಟ ಮೋಹನ್ ಕುಮಾರ್, ಶ್ವೇತ ಪ್ರಸನ್ನ ಕುಮಾರ್ ಹಾಗೂ ಶ್ವೇತ ಮಹೇಂದ್ರ ಅವರಿಗೆ ಕರ್ನಾಟಕ ವಿಂಟರ್ ಕಪ್ ವತಿಯಿಂದ ಧನ್ಯವಾದಗಳು. ಅದೇ ರೀತಿ ಫೈನಲ್ ವಿಚಾರಕ್ಕೆ ಬಂದ್ರೆ ವೈಯಕ್ತಿಕ ಪ್ರಶಸ್ತಿ ಕೂಡ ದಾಖಲಾಗ್ತಾ ಇದೆ. ಟೂರ್ನಮೆಂಟ್ ನ ಫೈನಲ್ ಮ್ಯಾನ್ ಆಫ್ ದಿ ಮ್ಯಾಚ್ ಎನಿಮಿಸಸ್ ಪ್ರಥಮ ಓವರ್ನಲ್ಲಿ ಎಂ ಸ್ಕೋರ್ಸ್ ಅನ್ನು ಕಟ್ಟಲಾಗಿರತಕ್ಕಂತ ಹೇಮಂತ್ ಹೋರಾಡ್ತಾ ಇದೆ. ಹೇಮಂತ್ ಬನ್ನಿ. ಫೈನಲ್ ಮ್ಯಾಚ್ ನ ಮ್ಯಾನ್ ಆಫ್ ದಿ ಮ್ಯಾಚ್ ವೈಭವ್ ಹೇಮಂತ್ ಕರ್ನಾಟಕ ರಾಜ್ಯದಲ್ಲಿ ತನ್ನದೇ ರೀತಿಯಲ್ಲಿ ವೈಯಕ್ತಿಕ ಹೆಸರು ಸಂಪಾದನೆ ಮಾಡಿರ್ತಕ್ಕಂಥ ಹೇಮಂತ ಫೈನಲ್ ಮ್ಯಾನ್ ಆಫ್ ದಿ ಮ್ಯಾಚ್. ಒಳ್ಳೆ ಮಾತಾಡಂತ ಗೊತ್ತು, ಎರಡು ಮಾತಾಡಮ್ಮ. KSP ಕೂಡ ರೆಪ್ರೆಸೆಂಟ್ ಮಾಡಿರ್ತೇನೆ. ಅಣ್ಣ, ಆರ್ಗನೈಸರ್ ಟೀಮ್ಗೂ, ನಮ್ಮ ಟೀಮ್ಗೂ, ರನ್ನರ್ಸ್ ಟೀಮ್ಗೂ, 3rd ಪ್ರೈಸ್ 4th ಪ್ರೈಸ್ ಎಲ್ಲ ಟೀಮ್ಗೂ ಆಲ್ ದ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್.
ಸಪೋರ್ಟರ್ಸ್ಗೂ ಥ್ಯಾಂಕ್ಸ್. ಓಕೆ, ಬಹಳ ಇಂಪಾರ್ಟೆಂಟ್ ಇದು. ಸೈಕಲ್ ಮುಂದೆ ತಾನೆ. ಸೊ ಈ ಒಂದು ವ್ಯವಸ್ಥಿತ ಕ್ರೀಡಾಕೂಟದಲ್ಲಿ ಬಹಳಷ್ಟು ಒತ್ತನ್ನು ಕೊಟ್ಟು ಈ ಟೂರ್ನಮೆಂಟ್ಗೆ ನಾವು ಮ್ಯಾನ್ ಆಫ್ ದ ಸೀರೀಸ್ ಘೋಷಣೆ ಮಾಡುವಾಗ ನಿಜವಾಗ್ಲೂ ಫಸ್ಟ್ ಬೈಕ್ ಇಕ್ಬೇಕು ಅಂತ ಇದ್ವಿ. ಅದು ನೆಕ್ಸ್ಟ್ ಸೀಸನ್ ಇಡೋಣ ಅಂತ ಸರ್. ಹಲೋ. ಸೊ ಬೆಸ್ಟ್ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಸಾಪ್ ಬಾಯ್ ಸ್ಟಾರ್ಸ್ ನ ಹೇಮದ ನೆಚ್ಚಿನ ಸ್ನೇಹಿತ ಯೂನಿಸ್ ಆಗ್ತಾ ಇದೆ. ಉತ್ತಮವಾದ ರೀತಿಯ ದಾಂಡಿಗತನ ಶಾಸ್ತ್ರ ರಕ್ಷಣೆ 4 ಆಟವಾಡಿದ ಯೂನಿಸ್ ಇಸ್ ದಿ ಮ್ಯಾನ್ ಆಫ್ ದಿ ಟೂರ್ನಮೆಂಟ್. ನಿಸ್ಸಂಶಯವಾಗಿ ಸನತ್ ಕೂಡ ರೇಸ್ನಲ್ಲಿದ್ರು, ಆದರೂ ಕೂಡ ಬಲಿಷ್ಠ ಹೋರಾಟದ ನಂತರ ಕೂಡ ಮ್ಯಾಚ್ ವಿನ್ನಿಂಗ್ ಅಲ್ಲಿ ಪರ್ಫಾರ್ಮ್ ಮಾಡಿರ್ತಕ್ಕಂಥ ಯೂನಿಸ್ ಇಸ್ ಮ್ಯಾನ್ ಆಫ್ ದಿಸ್ ಸೀರೀಸ್ ಆಫ್ ಕರ್ನಾಟಕ ವಿಂಟರ್ ಕಪ್ ಸೀಸನ್ 1. ಜೋರಾದ ಚಪ್ಪಲ ಬರಬೇಕಾಗಿದೆ ಹುಡುಗರಿಗೆ. ಒಂದು ಅದ್ಭುತ ರೀತಿಯ ಕ್ಯಾಚ್ ಅನ್ನು ಕೂಡ ಹಿಡಿದಿದ್ರು. ಕಂಗ್ರ್ಯಾಚುಲೇಷನ್ಸ್ ಯೂನಿಸ್. Congratulations, Yunus. So ಟೂರ್ನಮೆಂಟ್ ವಿಚಾರಕ್ಕೆ ಬಂದ್ರೆ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ನಾನ್ ಸ್ಟೇಟ್ಗಳ ವಿಚಾರಕ್ಕೆ ಬಂದ್ರೆ ಅಗ್ರಮಾನ್ಯ ತಂಡವಾಗಿ ಟೂರ್ನಮೆಂಟ್ ನ ಹಾಟ್ ಫೇವರೇಟ್ಸ್ ಎಂದು ಖ್ಯಾತಿಗೊಂಡಿರತಕ್ಕಂಥ ಸಾಪ್ ಬಾಯ್ಸ್ ಆಗ್ತಾ ಇದೆ. ದಯವಿಟ್ಟು ವೆಂಕಟೇಶ್ ಅವರು ನೋಡಿದ್ರು ಎಲ್ಲರೂ ಕೂಡ ಈ ಒಂದು ವೇದಿಕೆ ಉಪಸ್ಥಿತರಾಗಬೇಕು, ಟ್ರೋಫಿನ ಕಲೆಕ್ಟ್ ಮಾಡ್ಕೊಬೇಕು, ಜೋರಾದ ಚಪ್ಪಾಳೆ ಬರಬೇಕು. ಸರಿಯಾಗಿ ಸಾಪ್ ಬ್ರೈಟ್ ಸ್ಟಾರ್ಸ್ ಟೂರ್ನಮೆಂಟ್ಸ್ ನ ಚಾಂಪಿಯನ್ಸ್, ಕರ್ನಾಟಕ ವಿಂಟರ್ ಕಪ್ ಸೀಸನ್ 1 ಚಾಂಪಿಯನ್ಸ್ ಸಾಪ್ ಬ್ರೈಟ್ ಸ್ಟಾರ್ಸ್. ವೆಂಕಟೇಶ್ ಬನ್ನಿ, ಎಲ್ಲ ಬನ್ನಿ, ಏನಾದ್ರು ಬರೋ ಬಸ್ ಬನ್ನಿ, ಆಫ್ರಿಕಾ ಬನ್ನಿ. ಏ ಪಟೆ ಶ್ರೇಯಸ್ ಬನ್ನಿ. ಅಪ್ಪ ಬಾಪು ಒಂದು ಅಪ್ಪ ಬಿಡು. ವೆಂಕಟೇಶ್ವರ ಎಲ್ಲಿಗೆ ಬರ್ಬೇಕು ದಯಮಾಡಿ. ವೆಂಕಟೇಶ್ವರ ಸಾಪ್ ವೆಂಕಟೇಶ್ವರ ಬರ್ಲೇಬೇಕು ವೆಂಕಟೇಶ್ವರ. ಸೊ ಕಾಂಗ್ರ್ಯಾಚುಲೇಷನ್ಸ್ ಟೀಮ್ ಬ್ರೈಟ್ ಸ್ಟಾರ್ಸ್. ಜೋರಾದ ಚಪ್ಪಾಳೆ ಹೊಡಿಬೇಕಾಗಿರ್ತದೆ ಇವರಿಗೆ. ಬಹಳ ಸುಂದರ ಪಾಠ ಮಾಡಿದ್ರು ಟೂರ್ನಮೆಂಟ್ ನ ಹಾಟ್ ಫೇವರೇಟ್ಸ್ ತಂಡ. ಟೂರ್ನಮೆಂಟ್ ನ ವಿನ್ನರ್ಸ್ ಆಫ್ ಸಾಪ್ ಬ್ರೈಟ್ ಸ್ಟಾರ್ಸ್ ಬ್ಯಾಂಗ್ಳೂರ್. ಅದೇ ರೀತಿ ಮುಕ್ತಾಯಗೊಂಡಿರ್ತಕ್ಕಂಥ ಪಂದ್ಯಾಟದ ಟೂರ್ನಮೆಂಟ್ ಬಗ್ಗೆ ಆನಂದ್ ತಂದೆ 2 ಮಾತಲ್ಲ 10 ಮಾತಾಡಬೇಕೀಗ. 10 ಮಾತಾ ಏಮಾದ್ರಿ ಇದು ಒಂದು ಫೋಟೋ ಅಣ್ಣ 1 ನಿಮಿಷ. ಅಣ್ಣ ದಯಮಾಡಿ ಗೆಸ್ಟ್ಗಳು ಕುತ್ಕೋಬೇಕು ಪ್ಲೀಸ್, ಸ್ವಲ್ಪ ಕುತ್ಕೊಳ್ಳಿ. ಬಿಕಾಸ್ ಒಂದು ಯಶಸ್ವಿ ಪಂದ್ಯ ನಡೆಸಿದ್ರೆ ಮುಂದಿನ ಹಂತಕ್ಕೂ ಕೂಡ ಇದೇ ರೀತಿ ಸಕ್ಸಸ್ ಕೂಡ ಮಾಡಬೇಕಾಗಿರ್ತದೆ. ಆನಂದ್ ತಂದೆ ದಯಮಾಡಿ ಅವ್ರಿಗೆ ಮಾತಾಡಿ ಸರ್. ಇದು ಫಸ್ಟ್ ಆಫ್ ಆಲ್ ಏನು ಹೇಳ್ತೀನಿ ಅಂದರೆ ಟೂರ್ನಮೆಂಟು ಕ್ರಿಕೆಟ್ ಆಡೋದೇ ಒಂದು ಫ್ರೆಂಡ್ಸಿಗೋಸ್ಕರ. ಅದೇ ತಕ್ಕಂಗೆ ನನಗೆ ಒಳ್ಳೆ ಫ್ರೆಂಡ್ ಸಿಕ್ಕಿರೋ ಸುನಿಲ್ ಒಂದು 5-6 ವರ್ಷದ ಹಿಂದೆ.
ಅದಂತೂ ನನಗೆ ಕ್ರಿಕೆಟ್ ಆಡೋದೇ ನನಗೆ ಫ್ರೆಂಡ್ಸ್ ಬೇಕು ಅಂತ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ ನನಗೆ ಸುನಿಲ್ ಅಂತೂ. ಈ ಟೂರ್ನಮೆಂಟ್ ಬಗ್ಗೆ ಹೇಳಬೇಕು ಅಂದರೆ ಸೂಪರ್ ಆಗಿದೆ. ಈ ಸುತ್ತಮುತ್ತ ಎಲ್ಲೇ ಹೆಸರುಗಡ ಇದ್ದೀರಿ ನಾವು ಸುನಿಲ್ನೇ ಕೇಳ್ಕೊಂಬರೋದು. ಅವ್ರು ಹೂ ಅಂದ್ರೇ ನಾವು ಬರೋದು ಈ ಕಡೆ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಯಾಕಂದರೆ ಸುಮ್ಮನೆ ಬರೋದು ಗೊತ್ತಿದೆ, ಟೂರ್ನಮೆಂಟ್ ಆಡಿದ್ರೆ ಸರಿಯಾಗಿ ಆಡ್ಸಲ್ಲ, ಮತ್ತು ಮನಿ ವಿಷಯದಲ್ಲೇ ಆಗಲಿ ಬೇರೆ ಏನೋ ಅವ್ರು ಫೇವರ್ ಮಾಡ್ತಾರೆ. ಈ ಹೆಸರುಘಟ್ಟ ಮತ್ತು ಈ ಸುತ್ತಮುತ್ತ ಆಡ್ಸೋದು ಸುನಿಲ್ ಅವರು ನಡೆಸೋದ್ರು 100% ಕ್ಲೀನಾಗಿ ನಡೆಸ್ತಾರೆ ಅಂತ ಅಷ್ಟು ದೂರದಿಂದ ಆದರೂ ಬರ್ತೀರಿ. ಇನ್ ಟೈಮ್ಗೆ ಒಂದು ಫಸ್ಟ್ ದಿವಸ ಬರೋಕ್ಕಾಗಿಲ್ಲ, ಸಾರಿ. ಅದೇ ಥರ ಆಡಿಸಿ ಇದು ಫಸ್ಟ್ ವರ್ಷ ಅಂತ ಇದ್ರೆ ಇದು 10 ವರ್ಷ ಆಗಬೇಕು ಅಂತ ಕೇಳ್ಕೊತೀನಿ ದೇವ್ರ ಹತ್ರ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ತಂಬಿ. ಹಾಗೆ ಈ ನಮ್ಮ ಕಾರ್ಯಕ್ರಮ ಕುರಿತು ದಯವಿಟ್ಟು ನಮ್ಮ ವೇದಿಕೆ ಮೇಲೆ ಇರುವಂತಹ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಶ್ರೀಯುತ ಮಹೇಂದ್ರ ಅವರು ಈ ಕಾರ್ಯಕ್ರಮ ಕುರಿತು ಒಂದೆರಡು ಮಾತಾಡಬೇಕು ಅಂತ, ಹಾಗೆ ಯುವಕರಲ್ಲಿ ಮತ್ತೆ ಇದೇ ತರ ಕಾರ್ಯಕ್ರಮ ನಡೀಬೇಕು ಅಂತ ಪ್ರೋತ್ಸಾಹ ಕೊಡಬೇಕಾಗಿ, ಹಾಗೆ ಅವರಲ್ಲಿ ಏನಿದೆ ಇವತ್ತು ಕ್ರೀಡೆ ಬೆಳೆಸೋದಕ್ಕೋಸ್ಕರ ಅವರೇನು ಹುಡುಗರಿಗೆ ಪ್ರತಿ ಕ್ಷಣ ಹುರಿದುಂಬಿಸ್ತಾನೆ ಇರ್ತಾರೆ. ಏನಾದ್ರು ಕಾರ್ಯಕ್ರಮ ಮಾಡಿ, ಕಬಡ್ಡಿ ಆಗಿರ್ಬೋದು, ಕ್ರಿಕೆಟ್ ಆಗಿರ್ಬೋದು, ಎಲ್ಲ ವಿಚಾರದಲ್ಲಿ ತೊಡಗಿಸ್ಕೊಳ್ರಿ ಅಂತ ಹೇಳಿ ಎಲ್ಲರೂ ಹುರಿದುಂಬಿಸಿ ಬೆನ್ನೆಲುಬಾಗಿ ನಿಂತಿರ್ತಾರೆ. ಅವ್ರು ಈ ಕಾರ್ಯಕ್ರಮ ಕುರಿತು ಒಂದೆರಡು ಮಾತಾಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಸ್ನೇಹಿತರೆ, ಈ ಐವರಕಂಡಪುರ ಗ್ರಾಮದಲ್ಲಿ ಈ ರೀತಿಯಾದಂಥ ವಿಭಿನ್ನವಾದಂಥ ಒಂದು ವಿಂಟರ್ ಸೀಸನ್ ಅಲ್ಲಿ ಒಂದು ಈ ಕ್ರಿಕೆಟ್ ಟೂರ್ನಮೆಂಟ್ ಅನ್ನ ಮಾಡಬೇಕು ಅಂತ ಒಂದು ದೊಡ್ಡ ಆಲೋಚನೆಯನ್ನ ಮಾಡಿದಂಥ ಎಲ್ಲ ನನ್ನ ಪುಲಕೇಶಿ ಕ್ರೀಡಾ ಮಂಡಳಿಯ ಎಲ್ಲ ಕ್ರೀಡಾಪಟುಗಳಿಗೆ ನಾನು ತುಂಬ ಹೃದಯದ ಧನ್ಯವಾದವನ್ನು ಕೊಡ್ತೀನಿ. ಅದೇ ರೀತಿ ವೇದಿಕೆ ಮೇಲೆ ಇರುವಂತಹ ನನ್ನ ಸ್ನೇಹಿತ, ನನ್ನ ತಮ್ಮನಾದಂಥ ಬಸವರಾಜು ಅವರೇ, ಅದೇ ರೀತಿ ಕಿರಣ್ ರವರೇ, ಮತ್ತೆ ದೊಡ್ಡಯ್ಯ ಅವರೇ, ಮತ್ತೆ ನಮ್ಮ ಹಿರಿಯರಾದಂಥ ಚಂದಿರಣ್ಣವರೇ, ಹಾಗೂ ನನ್ನ ಎಲ್ಲ ಸ್ನೇಹಿತರೆ, ನನ್ನ ಈ ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರೆ, ನಾನು ಹೇಳೋದು ಇಷ್ಟೇನೆ. ನಾವು ಮುಂಚೆ ಕಬಡ್ಡಿನಲ್ಲಿ ತುಂಬ ಆಸಕ್ತಿ ಹೊಂದಿದ್ದವರು. ಈ ಪ್ರೊ ಕಬಡ್ಡಿ ಇವೆಲ್ಲ ಇದ್ದಾಗ ನಾವೆಲ್ಲ ಅದೆಲ್ಲ ಇದ್ದಿದ್ದು ಯಾವುದೋ ಮಟ್ಟಕ್ಕೆ ಹೋಗ್ಬಿಡ್ತಾ ಇದ್ದೋ. ಬಟ್ ಅದು ನಮ್ಮ ಮಟ್ಟದಲ್ಲಿ ಅದು ಇರಲಿಲ್ಲ. ನಮ್ಗೆ ಈ ಬ್ಲ್ಯಾಕ್ ಟೂರ್ನಮೆಂಟ್ ಅಂತ ಒಂದು ಆಡೋರು, ಕುರಿ ಇಕ್ಕಿ ಕಬಡ್ಡಿ ಆಡಿಸೋದು ಇವೆಲ್ಲ ಮಾಡಿಸೋರು. ಬಟ್ ಇವೆಲ್ಲ ನಮ್ಮ ಒಂದು ಸ್ಥಳೀಯವಾಗಿ ಇಲ್ಲಿ ಈ ಐವರ್ಕಂಠಪುರದಲ್ಲಿ ಮಾಡ್ತಿರೋದು. ಆಮೇಲೆ ನಮ್ಮ ಶಾಸಕರಾದಂಥ ಸನ್ಮಾನ್ಯ SR ವಿಶ್ವನಾಥ್ ಸಾಹೇಬರು ಕೂಡ ನೆನ್ನೆ ಬಂದು ಹೋಗಿದ್ದಾರೆ. ನಾನು ಯಾವುದೋ ಒಂದು ನನ್ನ ಪರ್ಸನಲ್ ಕೆಲಸ ಆಚೆ ಇದ್ದೆ, ಸೊ ಅವರು ಕೂಡ ಬಂದಿದ್ದನ್ನು ಶ್ಲಾಘನೀಯವಾಗಿ ಶ್ಲಾಘಿಸಿ ಹೋಗಿದ್ದಾರೆ. ತುಂಬ ಸಂತೋಷ ಆಯ್ತು ನನಗೆ. ಈ ವಿಂಟರ್ ಸೀಸನ್ ಕಪ್ ಏನು ಒಂದಂತ ಮಾಡಿದ್ದೀರಾ, ಇದನ್ನ ಇನ್ನೂ 100 ಮಾಡ್ರಿ. ನಾವೆಲ್ಲ ಯಾವತ್ತೂ ನಿಮ್ಮ ಜೊತೆ ಒಳಗಿರ್ತೀವಿ, ಆಯ್ತಾ? ಅದೇ ರೀತಿ ಇಲ್ಲಿ ಎಲ್ಲ ಏನು ಮೊದಲನೇ ಏನು ಬಹುಮಾನ, 2ನೇ ಬಹುಮಾನ, 3ನೇ ಬಹುಮಾನ, 4ನೇ ಬಹುಮಾನ, ಮತ್ತೆ ಈ ಒಂದು ಟೂರ್ನಮೆಂಟ್ ಅಲ್ಲಿ 32 ತಂಡಗಳಾಗಿ ಭಾಗವಹಿಸಿರುವಂತ ಪ್ರತಿಯೊಬ್ಬರಿಗೂ ನಾನು ಪುಲಕೇಶಿ ಕ್ರೀಡಾ ಮಂಡಳಿ ಮತ್ತು ಎಲ್ಲ ನನ್ನ ಯುವಕ ಮಂಡಳಿಯಿಂದ ನಾನು ತುಂಬ ಹೃದಯವಾದ ಧನ್ಯವಾದವನ್ನು ಕೊಡ್ತೀನಿ. ಹಾಗೂ ಈ ಒಂದು ಪಂದ್ಯಾವಳಿಯಲ್ಲಿ 4,000 ಗಳಿಸ್ಕೊಂಡಿರುವಂಥ 4 ತಂಡಗಳಿಗೆ ನಾನು ತುಂಬ ಹೃದಯದ ಧನ್ಯವಾದವನ್ನು ಹೇಳ್ತಾ, ಇದೇ ರೀತಿಯಾದಂಥ ಟೂರ್ನಮೆಂಟ್ಗಳನ್ನು ಈಗ ನಮ್ಮ ಸ್ನೇಹಿತರು ಆದಂಥ ನಮ್ಮ ಸುನಿಲ್ ಅವರು ಇನ್ನೊಬ್ರೆಲ್ಲ ಹೇಳಿದ್ರು, ಏನು ಕಬಡ್ಡಿ ಕೂಡ ಮಾಡಿದ್ರು ಕೂಡ ನಮ್ಗೆ ಇನ್ನೂ ಸಂತೋಷನೇ. ಬಟ್ ನಾವು ಕ್ರಿಕೆಟನ್ನು ಕಡೆಗಣಿಸಲ್ಲ. ಈಗ ನಮ್ಮ ಶಾಸಕ ಸಾಹೇಬರು ಹೇಳ್ತಿದ್ರು ಏನಂದ್ರೆ, ನಮಗೆ ಇಂಡಿಯಾದಲ್ಲಿ ವರ್ಲ್ಡ್ ಕಪ್ ಏನೋ T20 ಗೆಲ್ಸ್ಕೊಟ್ಟಿರೋದು ಅವರೇ, ವುಮೆನ್ಸ್ ವರ್ಲ್ಡ್ ಕಪ್ ಗೆಲ್ಸ್ಕೊಟ್ರು ಅವರೇ, ಬ್ಲೈಂಡ್ ವುಮೆನ್ಸ್ ಕಪ್ ಗೆಲ್ಸಿರೋರು ಕ್ರಿಕೆಟಲ್ಲೇ, ಪ್ರತಿಯೊಂದು ಬಂದಿರೋದು ಕ್ರಿಕೆಟಲ್ಲೇ. ಹಂಗೆ ಕಬಡ್ಡಿನಲ್ಲೂ ಕೂಡ ಗೆದ್ದಿದ್ದಾರೆ, ಸಂತೋಷ. ಬಟ್ ಆದರೆ ಇನ್ನಷ್ಟು ಹೆಚ್ಚಾಗಿ ಈ ಥರ ಕ್ರಿಕೆಟ್ ಟೂರ್ನಮೆಂಟನ್ನು ಮಾಡಿದ್ರೆ ನಾವು ಸದಾ ಸಂಪೂರ್ಣವಾಗಿ ಯಾವಾಗೂ ನಿಮ್ಮ ಜೊತೆಲಿ ಇರ್ತೀವಿ ಅಂತ ಹೇಳ್ತಾ ನನ್ನ 2ನೇ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್, ಜೈ ಕರ್ನಾಟಕ. ನಮ್ಮ ಕರೆಗೆ ಹೋಗೊಟ್ಟು 3 ದಿನಗಳಿಂದ ಸತತವಾಗಿ ನಮ್ಮ ಜೊತೆ ಇದ್ದು ಕಾರ್ಯಕ್ರಮ ನೆರವೇರಿಸಿಕೊಟ್ಟಂತ ಶ್ರೀಯುತ ಮಹೇಂದ್ರ ಅವರಿಗೆ ಧನ್ಯವಾದಗಳು ಪುಲಕೇಶಿ ಕ್ರೀಡಾ ಮಂಡಳಿ ವತಿಯಿಂದ ಹಾಗೂ ಕರ್ನಾಟಕ ವಿಂಟರ್ ಕಪ್ ವತಿಯಿಂದ. ಹಾಗೆ ಸಮಾಜ ಸೇವಕರು ಮತ್ತೊಬ್ಬ ಯುವ ನಾಯಕ ಶ್ರೀಯುತ ಬಸವರಾಜ ಸಹ ನಮ್ಮ ಜೊತೆ ಇರ್ತಾರೆ, ಅವರಿಗೂ ಸಹ ವಿಂಟರ್ ಕಪ್ ವತಿಯಿಂದ ಧನ್ಯವಾದಗಳು. ಹಾಗೆ ಕಿರಣ್ ಅವರು ಕರ್ನಾಟಕ ಅದಕ್ಕೆ ಅವರಿಗೂ ಸಹ ಕರ್ನಾಟಕ ವಿಂಟರ್ ಕಪ್ ಐವರ್ಕಂಠಪುರ ಹಾಗೂ ಪುಲಕೇಶಿ ಕ್ರೀಡಾ ಮಂಡಳಿ ವತಿಯಿಂದ ಧನ್ಯವಾದಗಳು. ಹಾಗೆ ಶ್ರೀಯುತ ಚಂದ್ರವರು ಇತರ ಹಿರಿಯ ರಂಗಭೂಮಿ ಕಲಾವಿದರು ಅವರೂ ಸಹ ನಮಗೆ ಸಹಕಾರಿಯಾಗಿದ್ದರು, ಅವರಿಗೂ ಸಹ ಧನ್ಯವಾದಗಳು. ಹಾಗೆ ಶ್ರೀಯುತ ದೊಡ್ಡವರು ಇರ್ತಾರೆ, ಅವರಿಗೂ ಸಹ ಧನ್ಯವಾದಗಳನ್ನ ಶ್ರೀ ವಿಂಟರ್ ಕಪ್ ಐವರ್ಕಂಠ ವತಿಯಿಂದ ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಮತ್ತೊಬ್ಬ
ನಮ್ಮ ಪಕ್ಕದ ಸ್ನೇಹಿತರಾದಂತಹ ಕಾರಿನಹಳ್ಳಿ ಚೇತನ್ ರೆಡ್ಡಿ, ಕಾರಿನಹಳ್ಳಿ ಚೇತನ್ ರೆಡ್ಡಿ ಅವರು ತುಂಬಾ ಸಹಕಾರ ಮಾಡಿದ್ರು. ಅವ್ರ ಬಗ್ಗೆ ಹೇಳೋದಕ್ಕೆ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಟೂರ್ನಮೆಂಟ್ ಸ್ಟಾರ್ಟ್ ಆಗ್ಬೇಕು ಅಂತ ಹೇಳಿ ಒಂದು ತಿಂಗಳಿಂದ ಅವ್ರ ಮುಂದೆ ಹವಲಿಟ್ಟಾಗ ಪ್ರತಿಯೊಂದು ಕ್ಷಣದಲ್ಲೂ ನಮ್ಮ ಜೊತೆ ನಿಂತ್ಕೊಂಡು ಈ ಗ್ರೌಂಡ್ ವಿಚಾರ ಇರ್ಬೋದು, ಈ ಪ್ರೈಸ್ ಮನಿ ಏನೋ ಒಬ್ರು ಹೇಳಿದ್ರು ಎಲ್ಲ ಕಡೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ, ಇದನ್ನೆಲ್ಲ ಸಹಕಾರಿಯಾಗಿ ಇಲ್ಲಿ ತನಕ ಕರ್ಕೊಂಡ್ ಬಂದಿರೋದಕ್ಕೆ ಶ್ರೀಯುತ ಚೇತನ್ ರೆಡ್ಡಿ ಅವರಿಗೆ ನಮ್ಮ ಅರವರ್ ಕಂಡಪುರ ಪುಲಕೇಶಿ ಕ್ರೀಡಾ ಮಂಡಳಿ ವತಿಯಿಂದ ಹಾಗೂ ಗಣ್ಯರಿಂದ ಮತ್ತೊಮ್ಮೆ ಧನ್ಯವಾದಗಳು. ಹಾಗೆ ನೀವು ನಮ್ಮ ಜೊತೆ ಇಲ್ಲ ಆದ್ರೂ ಸಹ ಈ ನಿಮ್ಗೆ ನಮ್ಮ ಸಲ್ಲಿಸಬೇಕಾದ ಪ್ರೀತಿ ಯಾವಾಗಲೂ ನಿಮ್ ಜೊತೆ ಇರುತ್ತೆ ಅಂತ ಕೇಳ್ಕೊಳ್ತಾ ನಾವು ಈ ಕಾರ್ಯಕ್ರಮ ಕ್ಲೋಸ್ ಮಾಡ್ತಾ ಇದ್ದೀವಿ. ಇಲ್ಲೇ ಇರ್ಬೇಕು